ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಏನಪ್ಪ ವಿಡಿಯೋ ಅಂದರೆ ಅದು ವಿಡಿಯೋದೆಲ್ಲ ಕಮೆಂಟ್ ಹಾಕಿರಿ ಫ್ರೀ ಪ್ಲೇ ಮಾಡಿ ಅಂತ. ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಿದ್ವೋ. ಈಗ ಬನ್ನಿ ಅಕ್ಕಿಗಳ ಛತ್ರಿ ಮೇಲೆ ಹಾಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಅಕ್ಕಿಗಳೆಲ್ಲ ಇಬ್ಬರು ಸೈತು ನೋಡಿ ಹಿಂಗೆ ಯಾಕೆ ಮಾಡ್ತಿದ್ದಾರೆ. ಒಟ್ಟು 4 ಅಕ್ಕಿ ಬಿಟ್ಟಿದ್ದೀನಿ. ಒಂದು ತಿರಗಲು, ಒಂದು ದುಬಾಸು, 2 ದುಬಾಸು, 1 ರೆಗ್ದರು. ನೋಡಿ ಇಷ್ಟು ಎಲ್ಲ ಅಕ್ಕಿನೂ ಬಾಜಿ ಮಾಡ್ತಾಯಿದ್ದೆ, ಅದೊಂದು ಅಕ್ಕಿ ಮಾತ್ರ ಬಾಜಿ ಮಾಡ್ತಾಯಿಲ್ಲ. ಈ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಸಂಜೆ ಟೈಮ್ ಬಿಟ್ಕೊಳಕ್ಕಾಗಲ್ಲ ಗುರು. ಬರೋದೇ ನಾವು 4 ಗಂಟೆ ಐತೆ. 4 ಗಂಟೆ ಬಂದರೆ ಹೆವಿ ಗಾಳಿ ಬೀಸ್ತಾ ಇರುತ್ತೆ, ಕತ್ಲೆ ಆಗೋಯ್ತೆ, ಅಕ್ಕಿಗಳು ಬರೋದಿಲ್ಲ. ಅದರಿಂದಾಗಿ ಒಂದು ರಜೆ ಇದ್ದಾಗ ಫ್ರೀ ಇದ್ದಾಗ ಒಂದು 2 ಗಂಟೆ 3 ಗಂಟೆಗೆ ಹಾಸ್ಕೊಬಂದರೆ ಟೈಮಿಂಗ್ಸ್ ಇನ್ಕ್ರೀಸ್ ಮಾಡ್ಕೊಬೋದು, ಏನಿಲ್ಲ. ಅದು ಬಿಟ್ಟರೆ ಇನ್ನೊಂದು ರೆಗ್ಯುಲರ್ ಪಾಠ, ಅದು ಸಂಜೆ ಇನ್ನೊಂದು ಓವರ್ ಆಯಿತು, 1 ಅವರ್ ಪಾಸ್ ಆದಷ್ಟೇ ಅದು ಬಿಡ್ತೀನಿ. ಈಗ ಟೈಮ್ ಬಂದ್ಬಿಟ್ಟು ತೋರಿಸ್ತೀನಿ ರೀ. ಒಂದು 2:37 ಆಗೈತೆ. 2:37 ಅಂದರೆ ಅಲ್ಲಿಗೆ ಆರಿಸಿದ್ದೀನಿ. 2:40 ಅನ್ಕೊಳ್ಳಿ. 1 ಅವರ್ ಗಂಟ 3:40 ಆಗೋ ಗಂಟನೂ ಅಕ್ಕಿ ಆರ್ತಾನೆ ಇರಬೇಕು. ಅಲ್ಲಿ ಗಂಟನೂ ರೇಗ್ದವ್ರ ಪಟ್ಟ ಬಿಡೋಲ್ಲ, ಯಾಕಂದರೆ ರೇಗ್ದವ್ರ ಪಟ್ಟ ಹೆವಿ ಲಾಂಗ್ ಹೋಯ್ತೆ ಮತ್ತು ಟೈಮಿಂಗ್ಸ್ ಜಾಸ್ತಿ ಮಾಡುತ್ತೆ. ನೋಡಿ ಈಗ ಅಕ್ಕಿ ಒಳ ಎಲ್ಲ ಅಲ್ಲೈತೆ ನೋಡಿ, ಗಾಳಿಗೆ ಅದಕ್ಕೂ ಅಕ್ಕಿ ಕೂತ್ಕೊತಾನೆ ಇಲ್ಲ, ಕಾಣಿಸ್ತಿಲ್ಲ. ಅಕ್ಕಿ ಹಿಂದೆ ಹೊಂಟೈತೆ ನೋಡಿ. ಈ ಸರೌಂಡ್ರಿಂಗ್ ಅಲ್ಲಿ ಆಡಬೇಕಾಯ್ತು, ಬಟ್ ಅಕ್ಕಿ ಗಾಳಿ ಜಾಸ್ತಿ ಇರೋದ್ರಿಂದ ಈ ಹಿಂದೆ ಹೋಗ್ಬಿಟ್ಟಾವೆ, ಇನ್ನು ಯಾವ ಅಕ್ಕಿನೂ ಬಂದಿಲ್ಲ ನೋಡಿ. ಇದೇ ಪ್ರಾಬ್ಲಮ್ ಈ ಟೈಮಲ್ಲಿ, ಗಾಳಿಗೆ ನುಗ್ಗ ಅಕ್ಕಿಗಳು ಇರಬೇಕು ನೋಡಿ. ಈಗ ಕಾಣಿಸ್ತವೆ ನೋಡಿ, ಇಲ್ಲಿ ವಯಸ್ಸು ಗೊತ್ತಾಯಿಲ್ಲ ವಯಸ್ಸು. ಒಂದಕ್ಕೆ ನಾವು ಕಾಣ್ತಾ ಇಲ್ಲ, ಈಗ ಕಾಣ್ತಾ. ಈಗ ಗೊತ್ತು ಈಗ ನೋಡಿ. ಇಲ್ಲ ಗ್ಯಾಸ್ ಇಲ್ಲ, ಅಲ್ಲೇ ರೌಂಡ್ಸ್ ಆಗ್ತೈತೆ ನೋಡಿ. ಇಲ್ಲಿ ಬರ್ತಾವೆ ನೋಡಿ, ಅಲ್ಲೇ ರೌಂಡ್ ಹೊಡಿತೈತೆ. ಬರುಕಾಯ್ತಲ್ಲ ಸಿಕ್ಕಾಪಟ್ಟೆ ಗಾಳಿ, ಇಲ್ಲಾಂದರೆ ಈಗ ಅಷ್ಟೊತ್ತಿಗೆ ಅಲ್ಲೇ ಎಲ್ಲಿ ಫುಲ್ ಲೈಟ್ ಹೊಂಟಾಗಿರೋದು, ಕೆಳಗೆ ಆಡ್ತಾವೆ ನೋಡಿ. ಹೆವಿ ಗಾಳಿ ಮಾತ್ರ ಒಂದು ಏಟ್ ಮಾಡ್ತು ಅಂದರೆ ಹಂಗೆ ಇದ್ದು ಹಿಂದೆ ಹೊಂಡೈತೆ. ನೋಡಿ ವಾತಾವರಣ ಹಿಂಗೈತೆ, ಬಟ್ ಏನಂದರೆ ಸಿಕ್ಕಾಪಟ್ಟೆ ಗಾಳಿ, ಹೆವಿ ಗಾಳಿ ಮಾತ್ರ. ಅಕ್ಕಿ ಮುಂದೆ ಛತ್ರಿ ಮೇಲೆ ಮನೆ ಮೇಲೆ ಬರೋಕೆ ಬಿಡ್ತಾಯಿಲ್ಲ, ಅಷ್ಟೊಂದು ಹೆವಿ ಗಾಳಿ ಬೀಸ್ತಾ ಇದೆ. ರೇಗ್ದರು 5 ಅವರ್ ಆಡಿತ್ತಲ್ಲ ಅದು, ಬಟ್ ಈಗ 5 ಅವರ್ ಆಡ್ಬಿಟ್ರೆ ಭಾಳ ಕಷ್ಟ ಐತೆ. ಯಾಕಂದರೆ ಸಂಜೆ ಟೈಮಲ್ಲಿ ಹೆವಿ ಗಾಳಿ ಬಿಸಿಲು. ಈಗ ಸ್ವಲ್ಪ ಬಿಸಿಲು ಕಮ್ಮಿ ಆಗದೆ, ಅದಕ್ಕೆ ಸ್ವಲ್ಪ ಅಕ್ಕಿ ಬಿಟ್ಟಿರೋದು, ಇಲ್ಲಾಂದರೆ ಈಗಲೂ ಬಿಡ್ತಿರ್ಲಿಲ್ಲ. ಆವಾಗಲೇ ಛತ್ರಿ ಮೇಲೆ ನೀರಲ್ಲಿ ನೆನೆಸ್ಬಿಟ್ಟು ಬಿಟ್ಟಿದೆ. ಅದೊಂದು ಛತ್ರಿ ಫಿನಿಶಿಂಗ್ ಮಾಡ್ತಿರ್ಲಿಲ್ಲ, ದುಬಾಸ್ ಪಟ್ಟ ಅದು. ಏಟ್ ಮಾಡ್ಕೊಂಡು ನೋಡಿ ಅಲ್ಲಿ ಹೋಗಿ ಕೂತ್ಕೊಬಿಡೋದು, ಅಲ್ಲಿ ತೆಂಗಿನ ಮರದ ಮೇಲೆ ಹೋಗಿ ಕೂತ್ಕೊಬಿಡೋದು. ಅದರಿಂದಾಗಿ ಒಂದಲ್ಲ 4 ಅಕ್ಕಿನೂ ಛತ್ರಿ ಮೇಲೆ ಇದಾಗ್ಬಿಟ್ಟಿದೆ.
ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದೆ. ನೋಡುವ ಇವತ್ತು ಯಾವ ಚಕ್ರಿ ಫಿನಿಶಿಂಗ್ ಮಾಡುತ್ತೆ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಗೈಸ್ ಇಷ್ಟು ಆರ್ತಾವೆ. ಒಂದು 1 ಅವರ್ ಪಾಸ್ ಆಗಲಿ, ಆಮೇಲೆ ಸಿಗ್ತೀನಿ.